ನಮಸ್ಕಾರ. ನಾನಿವತ್ತು ನಿಮಗೆ ಜೋಳದ ಗಂಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗಂಜಿ ಮಾಡೋಕ್ಕೆ ಇವೆಲ್ಲ ಬೇಕು. 1 ಕಪ್ ಜೋಳದ ಹಿಟ್ಟು, 1 ಚಮಚ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 ಗ್ಲಾಸ್ ನೀರು, 1 ಗ್ಲಾಸ್ ಮಜ್ಜಿಗೆ. 2 ಗ್ಲಾಸ್ ನೀರು ಹಾಕಿ ಗರಂ ಮಾಡೋಕ್ಕೆ ಇಡೋಣ. ಒಂದು ಬಟ್ಲದಾಗ ಹಿಟ್ಟು ಹಾಕಿ ತಣ್ಣರಿಂದ ಕಲಿಸಬೇಕು. ಈ ಗಂಜಿ ಹೃದಯಕ್ಕೆ ಒಳ್ಳೆಯದು. ತೂಕ ನಿಯಂತ್ರಣ ಮಾಡುತ್ತೆ, ರಕ್ತಹೀನತೆ ಕಡಿಮೆ ಮಾಡುತ್ತೆ, ಬೇಸಿಗೆಯಲ್ಲಿ ದೇಹಕ್ಕೆ ತಂಪು. ಈಗ ನೀರಿಗೆ 1 ಚಮಚ ಉಪ್ಪು ಹಾಕಿ ಆಮೇಲೆ ಕಲಸಿದ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ತಳ ಹಿಡಿಲಾರ್ದಂಗ ತಿರುಗಿಸ್ಬೇಕು. 1 ನಿಮಿಷ ಮುಚ್ಚಳ ಮುಚ್ಚಿ ಕುದಿ ಹಿಡಿದ್ಮೇಲೆ ಮುಚ್ಚಳ ತೆಗೆದು 5 ನಿಮಿಷ ತಣ್ಣಗ ಆಗಾಕ ಬಿಡ್ರಿ. ಆದ್ಮೇಲೆ ಮಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡ್ರಿ. ಜೀರಿಗೆ ಪುಡಿ, ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಸೇರಿಸ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಗ್ಲಾಸ್ನಾಗ ಹಾಕೊಂಡು ಕುಡ್ರಿ. ನೀವು ಮಾಡಿ ಕುಡಿದು ಹೆಂಗಿತ್ತು ಅಂತ ಹೇಳ್ರಿ.